ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಯಸ್ಯಾನುಭಾವಮಖಿಲಶ್ರುತಿಸಾರಮೇಕಂ ಅಧ್ಯಾತ್ಮದೀಪಮತಿತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ಮಾತರ್ಮೇ ಮಾತರಿಶ್ವನ್ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಂ ಆಶುದೇವಾ. ನಾವು ಲಯಚಿಂತನೆಯ ಇನ್ನೊಂದು ಆಯಾಮವನ್ನು ನೋಡಿದೆವು. ಈ ತರಹದ ಲಯಚಿಂತನೆ ಯಾಕೆ ಮಾಡೋದು ಹೇಳಿದರೆ, ನಿರಂತರ ಪ್ರಜ್ಞೆ ಜಾಗೃತವಾಗಿರಲಿ ಅಂತ. ಅಂದರೆ ಬೇರೆ ಇನ್ನೊಂದು ಜನ್ಮಕ್ಕೆ ಹೋದಾಗ ನಮಗೆ ಈ ಪರಿಸರ ಸಿಗದೆ, ಈ ಜ್ಞಾನದ ಹತ್ತಿರಕ್ಕೆ ಬರದೇ ಹೋದರೆ ಹಾಗಾಗಬಾರದು. ಅದಕ್ಕಾಗಿ ಮನೋಭಿಮಾನಿಗಳಾದ ಮತ್ತು ವಾಗಭಿಮಾನಿಗಳಾದ ವೇದಾಭಿಮಾನಿಗಳಾದ ಎಲ್ಲ ದೇವತೆಗಳಲ್ಲಿ ತಾರತಮ್ಯವನ್ನು ಚಿಂತಿಸಿ ಇವರೆಲ್ಲರೂ ಪ್ರಾಣನಾರಾಯಣ ವಶರಾಗಿದ್ದಾರೆ ಅಂತ ಹೇಳಿ ಚಿಂತನೆ ಮಾಡಬೇಕು ಅನ್ನೋದನ್ನು ನಿನ್ನೆ ಲಯಚಿಂತನೆಯಲ್ಲಿ ನಾವು ನೋಡಿದೆವು. ನಮ್ಮ ರಮೇಶ್ ಅವರು ಒಂದು ಪ್ರಶ್ನೆ ಮಾಡಿದ್ರು, ಯಾವುದಕ್ಕೋ ಫೋನ್ ಮಾಡಿದ್ರು ಇವತ್ತು. ಒಂದು ಪ್ರಶ್ನೆ ಮಾಡಿದ್ರು, ಅಲ್ಲ ನಮಗೇನೋ ಹೇಳೋದು ಸರಿ, ಯಾಕೆ ಅಂತಂದರೆ ಈ ಜೀವನ ಹೇಗೆ ನಡೆಸಬೇಕು, ವರ್ಣಾಶ್ರಮ ಪದ್ಧತಿ ಹೇಗೆ ಇದೆ, ದೇವರು ಹೇಗೆ ರೂಪಿಸಿದ್ದಾನೆ, ಇವುಗಳೆಲ್ಲ ನಮಗೆ ಸರಿ. ಪರೀಕ್ಷಿತ್ ರಾಜ ಇನ್ನೇನು ಕೆಲವು ದಿವಸಗಳಲ್ಲಿ, ಒಂದು 3-4 ದಿವಸದಲ್ಲಿ ಸಾಯ್ತಾನೆ. ಯಾಕೆಂದರೆ ಅವನು ಕೇಳಿದ್ದು 7 ದಿವಸ. 7ನೇ ದಿವಸ ಅಂದರೆ ಮೊದಲನೇ ದಿವಸ ಬರಬೇಕಾದ್ರೆ ಸುಮಾರು ಹೊತ್ತಾಗಿದೆ. ಇನ್ನು 7 ದಿವಸ ಅಂತ ಹೇಳಿದ್ರೆ ಕನಿಷ್ಠ ಪಕ್ಷ ಒಂದು 6 ದಿನದಲ್ಲಿ ಕೇಳಿರಬೇಕು. ಹಗಲು ರಾತ್ರಿ 6 ದಿವಸದಲ್ಲಿ ಕೇಳಿರಬೇಕು. ಸುಮಾರು 7ನೇ ಸ್ಕಂಧ ಬರುವಾಗ ಒಂದು 3 ದಿವಸ ಕಳೆದಿರುತ್ತೆ. ಇನ್ನು 3 ದಿವಸ ಅವನು ಬದುಕ್ತಾನೆ ಅಂತ ಇಟ್ಕೊಳ್ಳೋಣ. ಈ 3 ದಿವಸದಲ್ಲಿ ಇದೆಲ್ಲ ತಿಳ್ಕೊಳ್ಬೇಕಾ ಅವನು ಅಂತ ಹೇಳಿ ಪ್ರಶ್ನೆ. ಆಗ ಅಲ್ಲಿ ಪೇಟೆಯ ಮಧ್ಯದಲ್ಲಿ ಇದ್ದೆ, ಆದರೂ ಕೂಡ ಒಂದಿಷ್ಟು ಉತ್ತರಗಳನ್ನು ಅವ್ರ ಮುಂದೆ ಇಟ್ಟೆ. ಈಗ ಮತ್ತೆ ಅದನ್ನು ನೋಡಿದಾಗ ಇನ್ನೂ ಹಲವಾರು ಸಾಧ್ಯತೆಗಳಿದ್ದಾವೆ. ಒಂದು, ಹೌದು, ಪರೀಕ್ಷಿತ್ ರಾಜ ಮರಣಾಸನ್ನನಾಗಿದ್ದಾನೆ, ಈ ದೇಹವನ್ನು ಬಿಟ್ಟು ಹೊರಟು ಬಿಡ್ತಾನೆ. ಆದರೆ ಈ ದೇಹವನ್ನು ಬಿಟ್ಟು ಹೊರಡುವ ಮುನ್ನ ನಾನು ಈ ತನಕ ಆಚರಿಸಿದ ಕ್ಷತ್ರಿಯ ವರ್ಣೋಚಿತವಾದ ಧರ್ಮ ಇದು ಏನಿದೆ, ಇದನ್ನು ದೇವರಿಗೆ ಅರ್ಪಿಸಬೇಕು ಅಂತ ಅನ್ನಿಸ್ಬೇಕಲ್ವ, ಅದನ್ನು ಅವನು ಸಮರ್ಪಣೆ ಮಾಡಬೇಕಿರುತ್ತೆ. ಈ ತನಕ ನಾನು ನನ್ನ ಜೀವನದಲ್ಲಿ ಎಡವಿಲ್ಲ ಅನ್ನೋದು ಕೂಡ ಅವನಿಗೆ ಇದರಿಂದ ಸಂದೇಶ ಕೊಟ್ಟ ಹಾಗಾಗತ್ತೆ. ಯಾಕೆಂದರೆ ಭಾಗವತದಲ್ಲಿ ಹೇಳಿದಂತೆ ಅವನು ರಾಜ್ಯಭಾರ ಮಾಡಿದ್ದಾನೆ. ಈ ತರಹದ ನೋಟದಲ್ಲಿ ನೋಡಿದಾಗ ಇನ್ನು ಸಾಯಲಿಕ್ಕೆ 3 ದಿವಸ ಇದ್ದರೂ ವರ್ಣಾಶ್ರಮ ಧರ್ಮದ ಬಗ್ಗೆ ಹೇಳಿದ್ದು ಪರ್ಫೆಕ್ಟ್ ಆಗ್ತದೆ. ಇನ್ನು ಎರಡನೆಯದ್ದು, ಇದೆಲ್ಲವೂ ದೇವರ ಮಹಿಮೆಯಲ್ಲಿಯೇ
ಅಂತರ್ಭಾವಗೊಳ್ಳೋದು. ಹೀಗೆ ಮಹಿಮೆಯಲ್ಲಿಯೇ ಅಂತರ್ಭಾವಗೊಳ್ಳಬೇಕಾದರೆ, ಹೀಗೆ ಮಹಿಮೆಯಲ್ಲೇ ಅಂತರ್ಭಾವಗೊಳ್ಳಬೇಕಾದರೆ ಈ ತರಹದ ಎಲ್ಲ ವ್ಯವಸ್ಥೆಗಳು ದೇವರ ಕಡೆಗೆ ಅನ್ನೋದು ತಿಳಿದಾಗ, ಈಗ ಆ ದೇವರನ್ನೇ ನಾನು ನೋಡ್ತಾ ಇದ್ದೇನೆ, ದೇವರನ್ನೇ ನಾನು ಕೇಳ್ತಾ ಇದ್ದೇನೆ ಅನ್ನುವ ಭಾವನೆ ಬರುತ್ತೆ. ಇದು ಒಂದು. ಎರಡನೆಯದ್ದು, ಆಚಾರ್ಯರು ಮಹಾಭಾರತ ತಾತ್ಪರ್ಯದಲ್ಲಿ ಅಲ್ಲಿ ಒಂದು ಮಾತಾಡಿದ್ದಾರೆ, ದಂಪತ್ಯಾದ್ಯಾದ್ಯಾಶ್ರಮೈ ಸದೈವ ಪರಮಾನಂದಂ ಅಂತ. ಎಲ್ಲ ಆಶ್ರಮಗಳಿಂದ ಮತ್ತು ಎಲ್ಲ ವರ್ಣಗಳಿಂದ ಪೂಜ್ಯನಾಗಿದ್ದಾನೆ ದೇವರು ಅಂತ ಅವನಿಗೆ ನಮಸ್ಕಾರವನ್ನು ಮಾಡಿದ್ದಾರೆ. ಅವನ ಜೀವನದ ಕಡೆಯ ಅವಭೃತ ಅಲ್ವೇ ಮರಣ ಅನ್ನೋದು. ಆವಾಗ ಇಡೀ ಜೀವನವೆಂಬ ಯಜ್ಞವನ್ನು ನಾನೇನು ನಡೆಸಿದ್ದೇನೆ ಅದರಲ್ಲಿ ಯಾವ ತಪ್ಪೂ ಇಲ್ಲ. ಹಾಗಾದರೆ ನಾನು ಪ್ರಾಯಶ್ಚಿತ್ತ ಅಂತ ಹೇಳಿ ಮಾಡಿಕೊಳ್ಬೇಕಾದದ್ದಿಲ್ಲ. ಒಂದೇ ಒಂದಕ್ಕೆ ಪ್ರಾಯಶ್ಚಿತ್ತ, ಬ್ರಾಹ್ಮಣ ಹೇಳನಕ್ಕೊಂದು ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಬೇಕು, ಅದು ಮರಣದ ಮೂಲಕ ಆಗತ್ತೆ. ಆ ಮರಣಕ್ಕಿಂತ ಮುನ್ನ ದೇವರನ್ನು ಈ ರೀತಿ ವ್ಯಾಪಕವಾಗಿ ಚಿಂತಿಸಬಹುದು ಅನ್ನುವಂತಹ ಒಂದು ಸಂದೇಶ ಬರುತ್ತೆ. ಆಮೇಲೆ ನಮಗೆ ಕಡೆಗಾಲದಲ್ಲಿ ಇದನ್ನೆಲ್ಲ ಕೇಳ್ತಾ ಇದ್ದಾನೆ ಅಂತಂದರೆ ಇದರಿಂದ ಗಮ್ಯ ಆಗುವ ವಿಷಯಗಳು, ಅದನ್ನು ನಾವು ಗಮನಿಸಬೇಕು. ದೇವರಲ್ಲಿ ನಮ್ಮ ಜೀವನವನ್ನು ಸಮರ್ಪಣೆ ಮಾಡಲಿಕ್ಕಾಗತ್ತೆ. ಒಬ್ಬ ವ್ಯಕ್ತಿ ದುರದೃಷ್ಟವಶಾತ್ ಅಜಾಮಿಳನ ತರಹ ಅಥವಾ ಇನ್ಯಾವುದೋ ಒಂದು ತಪ್ಪು ಮಾರ್ಗದಲ್ಲಿಯೇ ಇರ್ತಾನೆ ಅಂತ ಇಟ್ಕೊಳ್ಳಿ. ಕಡೆಗಾಲದಲ್ಲಿ ಅವನು ಇದನ್ನೆಲ್ಲ ಕೇಳಿ, ಅಯ್ಯೋ ಈ ವ್ಯವಸ್ಥೆಗಳೆಲ್ಲ ನಿನ್ನಲ್ಲಿಗೆ ಬರ್ತಾ ಇತ್ತು ಸ್ವಾಮಿ, ನನಗೆ ಗೊತ್ತಾಗಲಿಲ್ಲ, ನಾನು ಈ ತರಹ ಬಾಳಲಿಲ್ಲ, ಕ್ಷಮಿಸಿ ಬಿಡು ಅಂತ ಕೇಳ್ಕೊಳ್ಳಿಕ್ಕೆ ಒಂದು ಅನುಕೂಲ ಆಗತ್ತಲ್ವ. ಪರೀಕ್ಷಿತ್ ರಾಜನ ಮಾಧ್ಯಮದಲ್ಲಿ ಜೀವನವನ್ನು ದುರ್ದೈವದಿಂದ ದುರದೃಷ್ಟದಿಂದ ಚೆನ್ನಾಗಿ ನಡೆಸದವರಿಗೆ ಯಾವ ರೀತಿ ಈ ಎಲ್ಲವೂ ಕೂಡ ಅಂತಿಮವಾಗಿ ದೇವರಲ್ಲಿ ಕೊನೆಗೊಳ್ಳುತ್ತೆ ಅನ್ನೋದನ್ನು ತಿಳಿಸಿ ಅವರು ಪಶ್ಚಾತ್ತಾಪಪಟ್ಟು ಜೀವನದ ಕಡೆಗಾಲವನ್ನು ಯಾವ ರೀತಿ ಬಾಳಬಹುದು ಅನ್ನೋದ್ರ ಬಗ್ಗೆಯೂ ಕೂಡ ನಮಗೆಲ್ಲರಿಗೂ ಹೇಳಿದ ಹಾಗಾಗತ್ತೆ. ಅದರಿಂದ ವೇದವ್ಯಾಸರು ಹೇಳಿದ್ದು ಪರ್ಫೆಕ್ಟ್. ಯಾಕೆ ಇನ್ನು 3 ದಿವಸದಲ್ಲಿ ಸಾಯುವವನಿಗೆ ವರ್ಣಾಶ್ರಮ ಧರ್ಮಗಳ ಚಿಂತೆ ಯಾಕೆ? ಹೌದು, ಇದೇ ಪ್ರಶ್ನೆ ಕಲಿಯುಗದ ಯುಗ ಪ್ರವೃತ್ತಿಯಲ್ಲಿಯೂ ಬರುತ್ತೆ. ಈ ಯುಗ ಪ್ರವೃತ್ತಿಯಲ್ಲಿಯೂ ಬಂದಾಗ ನಾನು ಕಲಿಯನ್ನು ಗೆದ್ದೆ ಅಂದರೆ ಕಲಿಯ ಆಕ್ರಮಣದಿಂದ ಬುದ್ಧಿಹೀನರಾಗಿ ವೇದಕ್ಕೆ ವಿರುದ್ಧವಾಗಿ ನಡೆಯುವ ರಾಜರನ್ನು ಗೆದ್ದೆ ಅಂತ ಅರ್ಥ. ಯಾಕೆ ಗೆದ್ದದ್ದು ಇತ್ಯಾದಿಗಳೆಲ್ಲವೂ ಕೂಡ ನಾನು ಗೆದ್ದದ್ದು ಸಾರ್ಥಕ ಆಯಿತು ಅಂತ ದೇವರಿಗೆ ಅರ್ಪಿಸೋದು ಇಡೀ ಅವನ ಜೀವನದ ನಡೆ. ಅವನ ಹುಟ್ಟಿನಿಂದ ಹಿಡಿದು ಮರಣದ ತನಕದ ಎಲ್ಲ ಘಟನೆಗಳನ್ನು ಅವನು ದೇವರಿಗೆ ಅರ್ಪಣೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಕಲಿಯುಗ ಪ್ರವೃತ್ತಿಗಾಗಿ ನಾನು ನಿಲ್ಲಿಸಿದ್ದು, ಕಲಿಯುಗ ಪ್ರವೃತ್ತಿಗಾಗಿ ನನಗೆ ಕಲಿಯನ್ನು ಕೊಲ್ಲದೇ ಇರುವ ಬುದ್ಧಿ ಬಂದದ್ದು. ಕಲಿಯನ್ನು ಕೊಲ್ಲಲಿಕ್ಕೆ ಆಗ್ತಾ ಇರಲಿಲ್ಲ. ಕಲಿಯನ್ನು ಕೊಲ್ಲಲಿಕ್ಕೆ ಆಗ್ತಾ ಇರಲಿಲ್ಲ. ಆದರೆ ಸಜ್ಜನರು ಕಲಿಯುಗದ ಪ್ರವೃತ್ತಿಯನ್ನು ಅನುಮೋದಿಸುತ್ತಾರೆ, ಏಕೆಂದರೆ ದೇವರ ಸಂಕಲ್ಪ ಅದು. ಈ ಎಲ್ಲವನ್ನ ಕೂಡ ಅವನು ದೇವರಲ್ಲಿ ಸಮರ್ಪಣೆ ಮಾಡಲಿಕ್ಕೆ ಅನುಕೂಲ ಆಗತ್ತೆ. ಇದು ಒಂದು ನಮಗೆ ಇರುವಂತಹ ಉತ್ತರ. ನಮಗೆ ಇವತ್ತು ವೇದವ್ಯಾಸರು ಹೊಳೆಯಿಸಿದ್ದು ಏನಿದೆ ಅದನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇದಕ್ಕೆ ಬೇರೆ ಬೇರೆ ಸಾಧ್ಯತೆಗಳು ಬೇಕಾದಷ್ಟು ಇರಬಹುದು. ಮರಣಾಸನ್ನನಾದ ಪರೀಕ್ಷಿತನಿಗೆ ಯಾಕೆ ಈ ವರ್ಣಾಶ್ರಮ ಧರ್ಮಗಳು, ಈ ಯುಗಚಕ್ರಗಳು ಅನ್ನೋದನ್ನೆಲ್ಲ ಒಂದು ಹಂತದಲ್ಲಿ ನಿಮ್ಮ ಮುಂದೆ ಇಟ್ಟಿದ್ದೇನೆ. ನಿಮಗೇನಾದರೂ ಗೊತ್ತಾದರೆ ನನಗೆ ಹೇಳಿ. ಏಕೆಂದರೆ ಒಂದು ಬಾರಿ ಏನಾಗಿತ್ತೋ ಎಂತೆಂಥ ಯೋಚನೆಗಳು ಬರುತ್ತೆ ಅಂತ. ರಾಮನಿಗೆ ಜಾಬಾಲಿ ಋಷಿಗಳು
ಚಾರ್ವಾಕ ತತ್ವವನ್ನು ಉಪದೇಶ ಮಾಡ್ತಾರೆ. ಯಾಕೆ, ಯಾರು ತಂದೆ, ಯಾರು ತಾಯಿ, ಯಾರ ಋಣವೂ ಇಲ್ಲ ಅಂದಮೇಲೆ ಅಪ್ಪನ ಮಾತನ್ನು ನಡೆಸಬೇಕು ಅಂತ ರಾಮನಿಗೆ ಏನು ದರ್ದು, ಅವನು ಹೋಗಿ ರಾಜ್ಯ ಆಳ್ಳಿ ಅಂತ ಹೇಳುತ್ತಾರೆ. ಅದು ರಾಮ ಕಣ್ಣು ಕೆಂಪು ಮಾಡಿ ಜಾಬಾಲಿ ಋಷಿಗಳ ಮೇಲೆ ಸಿಟ್ಟು ಮಾಡಿಕೊಂಡವನಂತೆ ನಟಿಸ್ತಾನೆ. ಯಾಕೆ, ನಿಮಗೆ ವೇದಾದಿಗಳು ಪ್ರಮಾಣ ಅಲ್ವಾ? ವೇದ ಪ್ರಮಾಣ ಅಂತ ಆದರೆ ಇವೆಲ್ಲವೂ ಕೂಡ ಪ್ರಮಾಣ. ಅದರಿಂದಾಗಿ ನಾನು ನಮ್ಮಪ್ಪನ ಮಾತನ್ನು ನಡೆಸ್ಕೊಡ್ಲಿಕ್ಕೆ ಪೂರ್ತಿಯಾಗಿ ಬದ್ಧನಿದ್ದೇನೆ ಅಂತ ಹೇಳ್ತಾನೆ. ಅಂದರೆ ಜನರಿಗೆ ಅಪೋರ್ಚುನಿಸ್ಟ್ ಮೆಂಟಾಲಿಟಿಯನ್ನು ಯಾವ ರೀತಿ ನಿರಾಕರಣೆ ಮಾಡಬೇಕು ಅಂತ ರಾಮ ಹೇಳಿಕೊಟ್ಟಿದ್ದಾನೆ ಅಂತ ಅವತ್ತು ದೇವರು ಹೇಳಿಸಿದ್ದು. ಅದನ್ನು ರಮೇಶ್ ಅವರು ಬೇರೆ ತರಹ ಹೇಳಿದ್ರು. ಆ ಇಂಟರ್ಪ್ರಿಟೇಷನ್ ನಂಗೆ ಭಾರಿ ಖುಷಿಯಾಯಿತು. ಅವರು ಹೇಳಿದ್ರು, ಈ ಉಪದೇಶ ಜಾಬಾಲಿ ರಾಮನಿಗಿಂತ ಭರತನಿಗೆ ಮಾಡ್ಬೋದಿತ್ತಲ್ಲ. ಯಾಕೋ ತಂದೆಯ ಮಾತು ಅಣ್ಣನಿಗೆ ಸಲ್ಲಬೇಕಾದ ಸ್ಥಾನವನ್ನು ಕೊಡಬೇಕು ಅಂತ ಹೇಳಿ ಯಾಕೆ ಒದ್ದಾಡ್ತಾ ಇದ್ದಿ? ಬೇಡ ಅಂತ ಭರತನಿಗೆ ಚಾರ್ವಾಕ ತತ್ವವನ್ನು ಉಪದೇಶ ಮಾಡಬಹುದಿತ್ತು. ಅಂದರೆ ಜಾಬಾಲಿಯ ಉದ್ದೇಶ ಏನು? ರಾಮ ಬರಬೇಕು, ಏನಕೇನ ಪ್ರಕಾರೇಣ ರಾಮ ಬರಬೇಕು, ಅಷ್ಟೇ ಅವ್ರ ಉದ್ದೇಶ. ಹಾಗೆ ನಾವು ಎಲ್ಲರೂ ಒಳ್ಳೆಯ ವ್ಯೂಯಿಂದ ಯೋಚನೆ ಮಾಡ್ತಾರೆ. ಈ ಶಾಸ್ತ್ರವನ್ನು ಚಿಂತನೆ ಮಾಡಲಿಕ್ಕೆ ಅಂತ ಬಂದವರು, ದೇವರು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದ ಹೊಳಹನ್ನು ಕೊಡ್ತಾನೆ. ಆ ಹೊಳಹನ್ನು ಕೊಟ್ಟಾಗ ನಾವು ಅದನ್ನು ಸ್ವೀಕರಿಸಲಿಕ್ಕೆ ತಯಾರಾಗಬೇಕಾಗತ್ತೆ. ಅದರಿಂದಾಗಿ ನಾನು ಹೇಳಿದ್ದು, ಈ ಮರಣಾಸನ್ನನಾದ ಪರೀಕ್ಷಿತನಿಗೆ ಯಾಕೆ ಈ ಉಪದೇಶ ಅನ್ನೋದ್ರ ಬಗ್ಗೆ ನನ್ನ ಮೂಲಕ ದೇವರು ಹೇಳಿಸಿದ್ದನ್ನು ಹೇಳಿದ್ದೇನೆ. ನಿಮಗೇನಾದರೂ ಹೊಳೆದರೆ ನನಗದನ್ನು ಹೇಳಿ. ಇಷ್ಟರೊಂದಿಗೆ ನಾವು ನಿನ್ನೆ ಇದ್ದದ್ದನ್ನು ಮತ್ತೆ ಆವೃತ್ತಿ ಮಾಡೋಣ. ಇನ್ನೂ ಕಥಾನುವಾದ ಶುರು ಆಗಿಲ್ಲ, ಇತಿಪೂರ್ವ ಕಥಾನುವಾದ ಅಂತ ಇನ್ನೂ ಹೇಳಲಿಕ್ಕಿಲ್ಲ. ನಿನ್ನೆಯ ಪ್ರಮೇಯ ಇನ್ನೊಂದು ಸ್ವಲ್ಪ ಸ್ಪಷ್ಟ ಆಗಬೇಕಾದ್ದರಿಂದಾಗಿ ಮತ್ತಿನ್ನೊಮ್ಮೆ ಹೇಳ್ತಾ ಇದ್ದೇನೆ. ಪಿತೃಯಾನ ಮತ್ತು ದೇವಯಾನ ಅಂತ ಎರಡು ತರಹದ ದಾರಿಗಳಿದೆ. ಒಬ್ಬ ಸತ್ತ ವ್ಯಕ್ತಿ ಪಿತೃಯಾನದ ಮೂಲಕ ಹೋದರೆ ಅದನ್ನು ದಕ್ಷಿಣಾಯನ ಅಂತ ಕೂಡ ಕರೀತಾರೆ. ದಕ್ಷಿಣಾಯನದ ಮೂಲಕ ಹೋದರೆ, ಅಯನ ಅಂದರೆ ದಾರಿ, ಪಿತೃಯಾನದ ಮೂಲಕ ಹೋದರೆ, ಪಿತೃಯಾನ ದಕ್ಷಿಣಾಯನ ಎರಡೂ ಪರ್ಯಾಯ ಪದಗಳು. ದಕ್ಷಿಣ ಅಂದರೂ ಎಡ, ಪಿತೃಸ್ಥಾನ ಅಂತ ಹೇಳಿ ಎಡವನ್ನೇ ಹೇಳೋದು. ಗೊತ್ತಿಲ್ಲ, ಜಾಬಾಲಿ ಋಷಿಗಳು ಅಂದರೆ ಸತ್ಯಕಾಮ ಜಾಬಾಲಿಗಳೇ ಗೊತ್ತಿಲ್ಲ. ಅದರಿಂದಾಗಿ ಈ ಪಿತೃಯಾನ ಮತ್ತು ದಕ್ಷಿಣಾಯನ ಎರಡೂ ಕೂಡ ಪರ್ಯಾಯ ಪದ. ಅಯನ ಅಂದರೆ ದಾರಿ, ಯಾನ ಅಂದರೂ ದಾರಿ. ಈ ಪಿತೃಯಾನದ ಮೂಲಕ ಹೋದವರು ಮತ್ತೆ ಹುಟ್ಟುತ್ತಾರೆ, ದೇವಯಾನದ ಮೂಲಕ ಹೋದವರು ಮತ್ತೆ ಹುಟ್ಟುವುದಿಲ್ಲ. ಈ ಏನಿದು ಅಂತಂದರೆ, ಈ ದೇಹದ ಒಳಗಡೆ ಅನೇಕ ರಶ್ಮಿಗಳು ಇರ್ತವೆ. ಎಡಗಡೆಯ ರಶ್ಮಿ, ಬಲಗಡೆಯ ರಶ್ಮಿ, ಕಾಂತಿ. ಈ ರಶ್ಮಿಗೆ ಅನುಗುಣವಾಗಿ ಉತ್ಕ್ರಾಂತಿಯನ್ನು ಮಾಡಿದವ ಅವನೇನು ಮಾಡ್ತಾನೆ? ದಕ್ಷಿಣಾಯನದಲ್ಲಿ ಸಾಗಿದವ ಅಂತ. ಉತ್ತರಾಯಣದಲ್ಲಿ ಸಾಗಿದವ ಅಂತಂದರೆ ಬಲಗಡೆಯ ರಶ್ಮಿಗಳ ಮೂಲಕ ಹೋದವ ಅವನು ವಾಪಸ್ಸು ಬರುವಲ್ಲ, ಎಡಗಡೆಯ ರಶ್ಮಿಗಳ ಮೂಲಕ ಹೋದವನು ವಾಪಸ್ಸು ಬರ್ತಾನೆ. ಅವನು ಬಾಳಿನ ಶೈಲಿ, ಅವನ ಕಡೆಗಾಲದ ಹರಿಯ ಸ್ಮರಣೆ ಇತ್ಯಾದಿಗಳನ್ನು ಅವಲಂಬಿಸಿಕೊಂಡು ಅವನು ದಕ್ಷಿಣಾಯನದಲ್ಲಿ ಹೋಗ್ತಾನೋ ಉತ್ತರಾಯಣದಲ್ಲಿ ಹೋಗ್ತಾನೋ ಅಂತ ಜ್ಞಾನಿಗಳಿಗೆ ಗೊತ್ತಾಗತ್ತೆ, ನಮ್ಮ ಬರಿಗಣ್ಣಿಗೆ ಕಾಣೋದಿಲ್ಲ. ಇದು ಏನಾಗಿದೆ, ಜನರಿಗೆ ಉತ್ತರಾಯಣ ಅಭಿಮಾನಿ ದಕ್ಷಿಣಾಯನ ಅಭಿಮಾನಿ ಅನ್ನೋದು ಹೋಗಿ ಉತ್ತರಾಯಣದಲ್ಲಿ ಸತ್ತರೆ ಪುಣ್ಯ, ದಕ್ಷಿಣಾಯನದಲ್ಲಿ ಸತ್ತರೆ ಪುಣ್ಯ ಇಲ್ಲ ಅಂತನ್ನುವ ಭಾವನೆ ಬಂದಿದೆ. ಹಾಗಲ್ಲ. ಏಕೆಂದರೆ ದಕ್ಷಿಣಾಯನ ಪುಣ್ಯಕಾಲದಲ್ಲಿ ದಕ್ಷಿಣಾಯನದಲ್ಲಿ ಎಷ್ಟು ಜನ ಹೋಗಿದ್ದಾರೆ, ಮಳೆಗಾಲದಲ್ಲಿ ಎಷ್ಟು ಜನ ಜ್ಞಾನಿಗಳು ಹೋಗಿದ್ದಾರೆ.
ಬೇಕಾಷ್ಟು ಜನ ಜ್ಞಾನಿಗಳು ಹೋಗಿದ್ದಾರೆ. ಸ್ವಯಂ ರಾಘವೇಂದ್ರ ಸ್ವಾಮಿಗಳು ಅವರು ದಕ್ಷಿಣಾಯನದಲ್ಲೇ ಹೋಗಿರೋದು, ಇನ್ನೇನು ಅವರ ಆರಾಧನೆ ಬರುತ್ತೆ. ಮಳೆಗಾಲದಲ್ಲಿ ಹೋಗಿದ್ದು. ಹಾಗೆ ರಘುಪ್ರೇಮ ತೀರ್ಥರು, ಎಷ್ಟು ಜನ ವ್ಯಾಸತತ್ವಜ್ಞರು, ಎಷ್ಟು ಜನ ಜ್ಞಾನಿಗಳು ದಕ್ಷಿಣಾಯನ ಕಾಲದಲ್ಲಿ ಹೋಗಿದ್ದಾರೆ. ಅದರಿಂದಾಗಿ ದಕ್ಷಿಣಾಯನ ಮತ್ತು ಉತ್ತರಾಯಣ ಅಂತಂದರೆ ರಶ್ಮ್ಯನುಸಾರಿ ನಿಷ್ಕ್ರಾಮತಿ ಅಂತ ವೇದವ್ಯಾಸರ ರಶ್ಮ್ಯನುಸಾರಿ ಅಂತ ಹೇಳಿ ಸೂತ್ರ. ಅದಕ್ಕೆ ಆಚಾರ್ಯರ ಭಾಷ್ಯ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದ್ದ ಹಾಗೆ ನಿಷ್ಕ್ರಾಮತಿ, ರಶ್ಮ್ಯನುಸಾರವಾಗಿ ಅವನು ಹೋಗ್ತಾನೆ ಅಂತ. ಸರಿ, ದಕ್ಷಿಣಾಯನದಲ್ಲಿ ಹೋಗುವಾಗ ಯಾವ ಯಾವ ಸ್ಥಾನಗಳಲ್ಲಿ ತಂಗಿ ಜೀವ ಮತ್ತೆ ಹುಟ್ಟುತ್ತಾನೆ ಅನ್ನೋದನ್ನು ನಾವು ನಿನ್ನೆ ನೋಡಿದ್ವಿ. ಇನ್ನು ಉತ್ತರಾಯಣ ಕಾಲದಲ್ಲಿ ಹೋಗುವವ ಅವನು ಮೊದಲೇ ಯೋಚನೆ ಮಾಡಿ ಆಯಾ ದೇವತೆಗಳಲ್ಲಿ ತಾರತಮ್ಯವನ್ನು ಚಿಂತನೆ ಮಾಡಿ ಅವರ ವೈಶಿಷ್ಟ್ಯವನ್ನು ಚಿಂತನೆ ಮಾಡಿ ಮತ್ತೆ ಅಲ್ಲಿಂದ ಮುಂದೆ ಹೋಗ್ತಾನೆ. ಅದು ಪ್ರತಿ ದಿವಸದ ಪ್ರೊಸೆಸ್ ಅಂತ ಹೇಳಿದ್ರು ರಾತ್ರಿ ಮಲಗುವಾಗ. ವಸ್ತುತಃ ಈ ತರಹದ ಉತ್ಕ್ರಾಂತಿ ಕ್ರಮವನ್ನು 2-3 ಕಡೆ ಹೇಳಿದ್ದಾರೆ. ಒಂದು 2ನೇ ಸ್ಕಂಧದಲ್ಲಿ, ಇನ್ನೊಂದು 1ನೇ ಸ್ಕಂಧದಲ್ಲಿ 2 ಬಾರಿ ಹೇಳಿದ್ದಾರೆ. ಆಮೇಲೆ ಸ್ವಲ್ಪ ಹಿಂದೆ ನಾವು ಬೇರೆ ನೋಡಿದೆವು, ಆಮೇಲೆ ಈಗ ಬೇರೆ ನೋಡ್ತಾ ಇದ್ದೇವೆ. ಅಗ್ನಿ, ಅಲ್ಲಿ ತಾರತಮ್ಯವನ್ನು ಹೇಗೆ ಚಿಂತನೆ ಮಾಡೋದು? ಉತ್ಕ್ರಾಂತಿಯ ಉದ್ದೇಶ 2. ಒಂದು ತಾರತಮ್ಯದ ಚಿಂತನೆ, 2ನೆಯದ್ದು ಉತ್ಕ್ರಾಂತಿಯ ಉದ್ದೇಶ ಏನು ಅಂದರೆ ಆ ಎಲ್ಲ ದೇವತೆಗಳಿಗೆ ಕೃತಜ್ಞತೆಯ ಸಮರ್ಪಣೆ. ಈ 2 ಉದ್ದೇಶ ಉತ್ಕ್ರಾಂತಿಯದ್ದು. ಅಂದರೆ ನಾವು ದಿನ ಲಯ ಚಿಂತನೆ ಮಾಡಬೇಕಾದದ್ದು ಹೀಗೆ. ಉತ್ಕ್ರಾಂತಿ ಅಂದರೆ ಹಠಯೋಗದಿಂದಲೇ ಮಾಡಬೇಕು ಅಂತ ನಿಯಮ ಇಲ್ಲ. ಎಲ್ಲರೂ ಏನಂದ್ಕೊಂಡಿದ್ದಾರೆ, ಹೀಗೆ ಯೋಗಮಗ್ನನಾಗಿಯೇ ಹೋಗ್ತಾನೆ ಅಂತ. ಉತ್ಕ್ರಾಂತಿ ಅಂದರೆ ಹಠಯೋಗದಿಂದಲೇ ಮಾಡಬೇಕು ಅಂತ ನಿಯಮ ಇಲ್ಲ. ದೇವತೆಗಳ ಚಿಂತನೆ ಬಂದರೆ ಆಯಿತು, ಹಠಯೋಗದಿಂದ ಮಾಡಿದ್ರೆ ಉತ್ತಮ ಅಷ್ಟೆ. ದೇವತೆಗಳ ಉತ್ಕ್ರಾಂತಿ ಇಲ್ಲ. ಹಠಯೋಗದಿಂದ ಮಾಡಿದ್ರೆ ಉತ್ತಮ ಮನುಷ್ಯರಿಗೆ, ಋಷಿಗಳಿಗೆ. ಮತ್ತೆ ನಿಯಮ ಇಲ್ಲ ಹೀಗೆ ಹಠಯೋಗದಿಂದಲೇ ಮಾಡಬೇಕು ಅಂತ. ಸರಿ, ಅಲ್ಲಿಂದ ನಾವು ಹೋಗೋಣ, ಬರೋಣ. ಇಂದ್ರಿಯಾಣಿ ಕ್ರಿಯಾಯಜ್ಞಾನ್ ಜ್ಞಾನದೀಪೇಶು ಜುಹ್ವತಿ. ಯಜ್ಞಗಳಿಗೆ ಅಭಿಮಾನಿಗಳಾದ ದೇವತೆಗಳಿದ್ದಾರೆ, ಬೇಕಾಷ್ಟು ಜನ ಇದ್ದಾರೆ. ಈ ಯಜ್ಞಗಳಿಗೆ ಅಭಿಮಾನಿಗಳಾದ ದೇವತೆಗಳು ಇಂದ್ರಿಯಾಭಿಮಾನಿ ದೇವತೆಗಳ ವಶ ಅಂತ ಯೋಚನೆ ಮಾಡಬೇಕು. ಇಂದ್ರಿಯಾಣಿ ಮನಸ್ಸೇವಂ. ಇಂದ್ರಿಯಾಭಿಮಾನಿ ದೇವತೆಗಳು ಮನಸ್ಸಿ ಅಂದರೆ ಮನೋಭಿಮಾನಿಯಾದ ಇಂದ್ರನ ವಶ. ಇಲ್ಲಿ ಒಂದು ಸ್ವಲ್ಪ ವಿಸ್ತಾರವಾಗಿ ಹೇಳ್ತಾರೆ. ಈ ಹಿಂದೆ ಸೀದಾ ವಾಗಭಿಮಾನಿಯಾದ ಪಾರ್ವತಿ, ಆ ಪಾರ್ವತಿ ಶಿವನಲ್ಲಿ ಅಧೀನಳಾಗಿದ್ದಾಳೆ ಅಂತ ಹೀಗೆ ಚಿಂತನೆ ಮಾಡಿ 2-3 ಸ್ಟೆಪ್. ಇಲ್ಲಿ ಹೆಚ್ಚು ಸ್ಟೆಪ್ಗಳನ್ನು ಹೇಳ್ತಾರೆ. ಕಾರಣ ಏನು ಅಂತಂದರೆ, ಇದು ಯೋಗ್ಯತೆ ಯಾರಿಗೆ ಇದೆಯೋ, ಇದನ್ನು ಮಾಡುವಂತಹ ಯೋಗ್ಯತೆ ಯಾರಿಗಿದೆಯೋ ಅವರಿಗೆ. ಅದರಿಂದಾಗಿ ಇಲ್ಲಿ ಮನಸ್ಸಿ ಅಂತ ಹೇಳಿದರೆ ಇಂದ್ರ. ಏಕೆಂದರೆ ಅವನು ಕರ್ಮಾಭಿಮಾನಿಯೂ ಹೌದು, ಮನೋಭಿಮಾನಿಯೂ ಹೌದು. ಯಾಗ ಮಾಡಬೇಕು ಅಂತ ಮನಸ್ಸು ಬರಬೇಕು ಅಂತಾದರೆ ಇಂದ್ರನ ಅನುಗ್ರಹ ಬೇಕು. ಇಂದ್ರನ ಅನುಗ್ರಹ ಇಲ್ಲ ಅಂತಂದರೆ ಯಾಗ ಮಾಡಲಿಕ್ಕೂ ಆಗಲ್ಲ, ಯಾಗ ಮಾಡಬೇಕು ಅನ್ನುವ ಮನಸ್ಸು ಬರೋದಿಲ್ಲ. ಇಂತಹ ಇಂದ್ರನನ್ನು ಆಡಿಕೊಂಡ್ರೆ ನಮಗೆ ಯಜ್ಞವನ್ನು ಮಾಡುವಂತಹ ಎಲ್ಲಿಂದ ಬರಬೇಕು? ಆದ್ದರಿಂದ ಹೇಳ್ತಾರೆ ಇಂದ್ರಿಯಾಣಿ ಮನಸ್ಸಿ ಅಂದರು. ಆಮೇಲೆ ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳು ಇಂದ್ರನ ವಶವಾಗಿದ್ದಾರೆ. ವಾಚಿ ವೈಕಾರಿಕಂ ಮನಃ, ಅದಕ್ಕೆ ವೈಕಾರಿಕಂ ಮನಃ ಅಂದರು.
ನೀವು ರುದ್ರ ಅಂತ ಯಾಕೆ ತೆಗೆದುಕೊಳ್ಳಿಕ್ಕೆ ಬರಲ್ಲ ಅಂದರೆ ವೈಕಾರಿಕಂ ಮನಃ, ವೈಕಾರಿಕ ಅಹಂಕಾರ ಅನ್ನೋದು ಎಲ್ಲ ದೇವತೆಗಳ ದೇಹಕ್ಕೆ ಉಪಾದಾನ ಕಾರಣ, ಮೆಟೀರಿಯಲ್ ಕಾಸ್. ಅದರಿಂದ ವೈಕಾರಿಕಂ ಮನಃ ಅಂದರೆ ಸದಾಶಿವನನ್ನು ತೆಗೆದುಕೊಳ್ಳಿಕ್ಕೆ ಬರಲ್ಲ. ಯಾಕೆಂದರೆ ಸದಾಶಿವ 3 ಅಹಂಕಾರಗಳಿಗೆ ಅಭಿಮಾನಿ ದೇವತೆ. ವೈಕಾರಿಕಂ ಅಂತ ಹೇಳಿ ಅದರ ಒಂದು ಪಾರ್ಟ್ ಅಂತ ಹೇಳಿದಾಗ ಇಂದ್ರನೇ ಆಗ್ತಾನೆ. ಅದನ್ನು ಆಚಾರ್ಯರು ಹೇಳಿದ್ದು. ಹೀಗಾಗಿ ಇಂದ್ರಿಯ ವಾಚಿ ವೈಕಾರಿಕಂ ಮನಃ, ಅವನನ್ನು ವಾಕ್ ವೇದಾತ್ಮಿಕಳಾದ ಪಾರ್ವತಿಯ ಅಧೀನ ಅಂತ ಇಂದ್ರನನ್ನು ಚಿಂತನೆ ಮಾಡಬೇಕು. ತಂ ತಾಂ ರುದ್ರವಶೇ ಸ್ಥಿತಾಂ ಅಂದರು. ಆಮೇಲೆ ಆ ಇಡೀ ಮಾತಿಗೆ ಅಭಿಮಾನಿಯಾದ ಪಾರ್ವತಿ ಸದಾಶಿವನ ವಶಳು. ಹಾಗೆ ಇಲ್ಲಿ ಅಭಿಮನ್ಯಮಾನವಾದದ್ದಕ್ಕೆ ತೆಗೆದುಕೊಂಡು ಬಂದರೆ ವೇದ ಎಲ್ಲ ವರ್ಣತ್ರಯ ಅ ಉ ಮ ಅಂತನ್ನುವ 3 ವರ್ಣಗಳ ಸಮಷ್ಟಿಯಲ್ಲಿ ಇದೆ. ಆ 3 ವರ್ಣಗಳಿಗೆ ಅಭಿಮಾನಿ ಯಾರು ಅಂತಂದರೆ ರುದ್ರ. ಈ 3 ವರ್ಣಗಳು ಸೇರಿದರೆ ಓಂ ಅಂತಾಗತ್ತೆ, ಅದು ಪ್ರಣವ. ಆ ಪ್ರಣವಾತ್ಮಕನಾದ ಶೇಷನಲ್ಲಿ ರುದ್ರ ಇದ್ದಾನೆ. ಈ ಪ್ರಣವಾತ್ಮಕನಾದ ಶೇಷ ಎಲ್ಲಿ ಲಯಗೊಳ್ಳೋದು ಅಂದರೆ ಸರಸ್ವತಿಯಲ್ಲಿ. ಸರಸ್ವತಿಯಿಂದ ಅಭಿಮನ್ಯಮಾನವಾದ ತತ್ವ ಯಾವುದು ಅಂತಂದರೆ ಬಿಂದು ರೂಪ ಸರಸ್ವತ್ಯಾಂ ತಂ ತಾಂ ತಸ್ಯಾಂ ಪುನರ್ನ್ಯಸೇತ್. ಈ ಬಿಂದುವು ಕೂಡ ನಾದರೂಪವೇ. ಈ ನಾದರೂಪಳಾದ ಅವಳನ್ನು ವಾಯುವಿನಲ್ಲಿ ಮತ್ತು ನಾರಾಯಣನಲ್ಲಿ ಲಯಗೊಳಿಸಬಹುದು. ಅಥವಾ ಇದರಲ್ಲಿ ಒಂದು ಸಣ್ಣ ಪ್ರಭೇದ ಇದೆ. ಒಂದು ಯಾವುದು ಅಂತಂದರೆ, ಈ ವಾಯುವನ್ನು ಲಕ್ಷ್ಮಿಯಲ್ಲಿ ಚಿಂತನೆ ಮಾಡಿ, ಲಕ್ಷ್ಮಿಯ ಅಧೀನ ಅಂತ ಚಿಂತನೆ ಮಾಡಿ, ಆಮೇಲೆ ನಾರಾಯಣನಲ್ಲಿ ಚಿಂತನೆ ಮಾಡೋದು, ಇದು ಒಂದು ಕ್ರಮ ಇದೆ. ಇದು ಬ್ರಹ್ಮತರ್ಕದಲ್ಲಿರುವಂತಹ ಕ್ರಮ. ಹೀಗೆ ಚಿಂತನೆ ಮಾಡಬೇಕು. ಅಗ್ನಿ ಸೂರ್ಯ ದಿವಾ ವಾಯು ಶುಕ್ಲೋ ರಾಕೋತ್ತರಂ ಸ್ವರಾಟ್ ವಿಶ್ವೋಥ ತೈಜಸ ಪ್ರಾಜ್ಞ ತುರಿಯ ಆತ್ಮ ಸಮನ್ವಯ. ಪ್ರಯಾಣ ಹೊರಡೋದಕ್ಕಿಂತ ಮುಂಚೆ ಏನು ಚಿಂತನೆ ಮಾಡಬೇಕು ಅಂತ ಹೇಳಿದ್ರು. ಪ್ರಯಾಣ ಹೊರಟ ಮೇಲೆ ಇವರ ತಂಗುದಾಣಗಳು ಯಾವುದು ಅಂತ ಹೇಳ್ತಾ ಇದ್ದಾರೆ. ಮೊದಲು ಈ ಜೀವ ಅಗ್ನಿ ಅನ್ನುವ ಸ್ಥಾನದಲ್ಲಿ ತಂಗಿ, ಆಮೇಲೆ ಸೂರ್ಯನಲ್ಲಿ ಹೋಗಿ, ಆಮೇಲೆ ದಿವಸಾಭಿಮಾನಿ ದೇವತೆಯಲ್ಲಿ ದಿವಾ ಅಂತ ಉಂಟು, ದಿವಸಾಭಿಮಾನಿ ದೇವತೆಯಲ್ಲಿ ತಂಗಿ, ಆಮೇಲೆ ವಾಯು ಅಂತಂದರೆ ಪ್ರವಹನಲ್ಲಿ ತಂಗಿ, ಅಲ್ಲಿಂದ ಶುಕ್ಲಪಕ್ಷಾಭಿಮಾನಿಯಲ್ಲಿ ಹೊರಟು, ಆ ಶುಕ್ಲಪಕ್ಷಾಭಿಮಾನಿಯಿಂದ ರಾಕ ಹುಣ್ಣಿಮೆಯ ಅಭಿಮಾನಿನಿ ದೇವತೆ ಅವಳಲ್ಲಿ ತಂಗಿ, ಆಮೇಲೆ ಸ್ವರಾಟ್ ಇಂದ್ರನಲ್ಲಿ ತಂಗಿ, ವಿಶ್ವ ತೈಜಸ ಪ್ರಾಜ್ಞ ಈ 3 ಜನ ದಿವಸಾಭಿಮಾನಿ ದೇವತೆಯ ಮಕ್ಕಳು ಅಂತ ಒಂದು ಪಕ್ಷ. ದ್ಯೌಹು ಅಂತ ಹೇಳಿದರೆ, ದ್ಯುಹು ಅಲ್ಲ ದ್ಯೌಹು ಅಂತ ಹೇಳಿದರೆ ಭಾರತೀಯ ಮಕ್ಕಳು ಅಂತ ಇನ್ನೊಂದು ಪಕ್ಷ. ಅಲ್ಲಿ 4 ಜನ ಏನಿದ್ದಾರೆ, ವಿಶ್ವ ತೈಜಸ ಪ್ರಾಜ್ಞ ತುರ್ಯ ಅಂತ. ಇಲ್ಲಿ ತಂಗಿ ಮುಂದೆ ಸಾಗುತ್ತಾನೆ. ಇದು ಇರುವಂಥದ್ದು. ದೇವಯಾನಮಿದಂ ಪ್ರಾಹು ಭೂತ್ವಾನುತರ್ವಚಃ ಆತ್ಮಯಾಜ್ಯುಪಶಾಂತಾತ್ಮ ಶಾತ್ಮಸ್ಥೋ ನ ನಿವರ್ತತೆ. ಹೀಗೆ ದಾರಿ ಹೊರಡುವ ಮುನ್ನ ತಂಗಿ ಇದು ಚಿಂತನೆ ಮಾಡಿ, ಆಮೇಲೆ ದಾರಿಯಲ್ಲಿ ಈ ನಿಲುದಾಣಗಳಲ್ಲಿ ತಂಗಿ ಮುಂದೆ ಹೋದವನು ಮತ್ತೆ ಮರಳಿ ಬರುವುದಿಲ್ಲ. ದೇವಯಾನಮಿದಂ ಪ್ರಾಹು ಭೂತ್ವಾನುಪೂರ್ವತಃ ಆತ್ಮಯಾಜಿ. ಇದನ್ನು ಆತ್ಮಮೇಧ ಅಂತ ಕರೆಯೋದು. ತನ್ನನ್ನು
ದೇವರೆಂಬ ಬೆಂಕಿಯಲ್ಲಿ ಸಮರ್ಪಿಸಿಕೊಳ್ಳೋದು, ಇದನ್ನು ಆತ್ಮಯಜ್ಞ ಅಂತ ಕರೀತಾರೆ. ಈ ತರಹದ ಆತ್ಮಯಾಗವನ್ನು ಮಾಡಿ ಉಪಶಾಂತಾತ್ಮ ಮತ್ತೆ ಹುಟ್ಟದಂತೆ ಮನಸ್ಸನ್ನು ನಿಗ್ರಹಿಸಿಕೊಂಡು ಆತ್ಮಸ್ಥ ದೇವರಲ್ಲಿ ನೆಲೆಗೊಂಡು ನ ನಿವರ್ತತೆ. ಇಲ್ಲಿ ಭೂತ್ವ ಅಂತ ಇದೆ. ಏನು ಹಾಗಂದರೆ ಆಚಾರ್ಯರು ಹೇಳಿದ್ರು, ಸುಖಾದಿಗಳಿಂದ ಅಧಿಕನಾಗಿ ದೇವರಲ್ಲಿ ನೆಲೆಗೊಂಡು ಮತ್ತೆ ಮರಳಿ ಬರುವುದಿಲ್ಲ ಅಂತ ಈ ರೀತಿ ಅರ್ಥ ಅಂದರು. ಯ ಏತೆ ಪಿತೃದೇವಾನಾಂ ಅಯನೇ ದೇವನಿರ್ಮಿತೆ ಶಾಸ್ತ್ರೇಣ ಚಕ್ಷುಷಾ ವೇದ ನ ಜನಸ್ಥೋಪಿ ಮುಹ್ಯತಿ. ಯ ಏತೆ ಪಿತೃದೇವಾನಾಂ ಅಯನೇ ದೇವನಿರ್ಮಿತೆ. ಇದು ದೇವರು ನಿರ್ಮಾಣ ಮಾಡಿದ ದಾರಿ. ಒಂದು ಪಿತೃದೇವತೆಗಳ ದಾರಿ, ಇನ್ನೊಂದು ದೇವಯಾನ. ಒಂದು ಪಿತೃಯಾನ, ಇನ್ನೊಂದು ದೇವಯಾನ. ಇದನ್ನು ಶಾಸ್ತ್ರದಿಂದಲೂ ಚಕ್ಷುಷ ಮನಸ್ಸೆಂಬ ಕಣ್ಣಿನಿಂದಲೂ ಯಾರು ವೇದ ತಿಳಿದಿದ್ದಾನೆ ಅವನು ಜನಸ್ಥೋಪಿ, ದುರ್ಜನರ ನಡುವೆ ಇದ್ದರೂ ನವಿಮುಹ್ಯತಿ, ಮೋಹಕ್ಕೆ ಒಳಗಾಗೋದಿಲ್ಲ. ಜನ ಅನ್ನೋದಕ್ಕೆ ದುರ್ಜನ ಅಂತಲೇ ಅರ್ಥ. ಯಾಕೆಂದರೆ ಜಾಯಾಂಸಹ ಅಸುರಾಹ ತಸ್ಮಾನ್ನ ಜನತಾಮಿಯಾತ್ ಅಂತ ಉಪನಿಷತ್ತು. ಬಹುಮತ ಯಾವತ್ತೂ ಕೂಡ ದುರುಳರದ್ದೇ ಇರುತ್ತೆ. ಆದ್ದರಿಂದಾಗಿ ಜನಸ್ಥಃ ಅಂತ ಹೇಳಿದರೆ ಜನರಲ್ಲಿ ಇದ್ದು ಅಂತಂದರೆ ತದ್ವಿರೋಧಿಗಳಾದ ಜನರಲ್ಲಿ ಇದ್ದು. ನ ನಿವರ್ತತೆ, ನ ವಿಮುಹ್ಯತಿ, ಮೋಹಗೊಳ್ಳೋದಿಲ್ಲ. ಜನಸ್ಥೋಪಿ ನ ಮುಹ್ಯತಿ. ಇದರ ಎಲ್ಲದರ ತಾತ್ಪರ್ಯ ಏನು? ನಾವೀಗ ಇದನ್ನು ಏನಂತ ಮಾಡಬೇಕು? ಭಕ್ತಿಮಾನ್ ಮಾರ್ಗವಿನ್ನೈವ ನನೀಚಾಂ ಗತಿಮಾಪ್ನುಯಾತ್. ದೇವರಲ್ಲಿ ಭಕ್ತಿ ಇದ್ದು ಈ ಮಾರ್ಗವನ್ನು ಪರೋಕ್ಷವಾಗಿ ತಿಳಿದವನೂ ಕೂಡ ನೀಚಗತಿಯನ್ನು ಹೊಂದೋದಿಲ್ಲ. ಇನ್ನು ಶಾಸ್ತ್ರವನ್ನು ಆಳವಾಗಿ ಚಿಂತನೆ ಮಾಡ್ತಾ ಭಕ್ತಿಯಿಂದ ಈ ಮಾರ್ಗಗಳನ್ನು ಅನುಸಂಧಾನ ಮಾಡಿಕೊಂಡ್ರೆ ಇನ್ನೇನು ಫಲ? ಅದರಿಂದಾಗಿ ಭಕ್ತಿಮಾನ್ ಮಾರ್ಗವಿನ್ನೈವ ನೀಚಾಂ ಗತಿ ಮವಾಪ್ನುಯಾತ್. ಅದಕ್ಕೆ ಶಾಸ್ತ್ರವನ್ನು ಕೇಳಬೇಕು ಅಂತ ಯಾಕೆ ಹೇಳೋದು ಅಂತಂದರೆ ಈ ದಾರಿ ಕಿವಿಗೆ ಬೀಳುತ್ತೆ. ಎಷ್ಟು ಅನುಷ್ಠಾನ ಆಗತ್ತೆ ಅದು ಆಮೇಲೆ, ನೀಚಗತಿ ಅಂತೂ ಬರೋದಿಲ್ಲ. ಇದು ಇರುವಂಥದ್ದು. ಅದರಿಂದಾಗಿ ಭಕ್ತಿಮಾನ್ ಮಾರ್ಗವಿನ್ನೈವ ನೀಚಾಂ ಗತಿ ಮವಾಪ್ನುಯಾತ್. ಆದಾವಂತೆ ಜನಾನಾಶಂ ಬಹಿರಂತಃಪರಾವರಂ ಜ್ಞಾನಂ ಜ್ಞೇಯಂ ವಚೋ ವಾಚ್ಯಂ ತಮೋ ಜ್ಯೋತಿಶ್ಚ ಯತ್ಸ್ವಯಂ ಅಬಾಧಿತೋಪಿ ಸ್ಯಾಭಾತಃ ಯಥಾ ವಸ್ತುತಯಾ ಸ್ಮೃತಃ ದುರ್ಘಟತ್ವಾದೈಂದ್ರಿಯಕಂ ತದ್ವದರ್ಥವಿಕಲ್ಪಿತಂ. ಆದಾವಂತೆ ಜನಾನಾಶಂ. ಸೃಷ್ಟಿಯ ಆದಿಯಲ್ಲಿಯೂ ಅಂತ್ಯದಲ್ಲಿಯೂ ಒಳಗಡೆಯೂ ಹೊರಗಡೆಯೂ ಚಿಕ್ಕದನ್ನು ದೊಡ್ಡದನ್ನು ತಿಳುವಳಿಕೆಯನ್ನು ತಿಳಿಯಬೇಕಾದದ್ದನ್ನು ಮಾತನ್ನು ಮಾತಿಗೆ ವಿಷಯವಾದದ್ದನ್ನು ಅಜ್ಞಾನವನ್ನು ತಮಃ ಅಂತಂದರೆ ಗ್ಲಾಪಕತ್ವಾತ್ ತಮಃ ಅಂತಂದು. ಕತ್ತಲು ಅಂತಂದರೆ ಎರಡೂ ತರಹದ ಕತ್ತಲನ್ನು ಸ್ವೀಕಾರ ಮಾಡಬೇಕು, ವಿರೋಧ ಇಲ್ಲದಿದ್ದರೆ. ಜ್ಯೋತಿಶ್ಚ, ಬೆಳಕನ್ನು ಯಾರು ಈ ಜಗತ್ತಿನಲ್ಲಿ ತಂದಿಟ್ಟಿದ್ದಾರೋ, ಅತ್ಯಂತ ವಿರುದ್ಧವಾದ ಎರಡು ವಸ್ತುಗಳನ್ನು ಈ ಜಗತ್ತಿನಲ್ಲಿ ಯಾರಿಟ್ಟಿದ್ದಾರೋ, ಅಬಾಧಿತೋಪಿ ಹ್ಯಾಭಾತಃ. ವಸ್ತುತಃ ಪ್ರತಿಬಿಂಬ ಅಂತನ್ನೋದು ಸತ್ಯ, ಆದರೆ ಅವಸ್ತುತಯ ಸ್ಮೃತಃ, ಇದರ ಅಸ್ತಿತ್ವವೇ ನಮಗೆ ಗೊತ್ತಾಗೋದಿಲ್ಲ. ಇದನ್ನು ಪ್ರೂವ್ ಮಾಡಲಿಕ್ಕೆ ಬರಲ್ಲ. ಕನ್ನಡಿಯಲ್ಲಿ ಪ್ರತಿಬಿಂಬ ಹೇಗೆ ಬೀಳುತ್ತೆ ಅನ್ನೋದನ್ನು ಕಷ್ಟ. ಇವಾಗ ಏನಾಗುತ್ತೆ,
ಶಾಸ್ತ್ರದಲ್ಲಿ ಒಂದು ಸಮಸ್ಯೆ ಇದೆ. ಶಾಸ್ತ್ರ ಗ್ರಂಥಗಳಲ್ಲಿ ತರ್ಕ ಮಾಡುವಾಗ ಸ್ಥಿತಸ್ಯ ಗತಿ ಕಲ್ಪನಂ ಅಂತ, ಸ್ಥಿತಸ್ಯ ಗತಿ ಕಲ್ಪನಂ, ಇರೋದಕ್ಕೆ ಒಂದು ಸಮಾಧಾನವನ್ನು ಹೇಳೋದು. ಇದೇ ವಸ್ತು ಇದ್ದುಬಿಟ್ಟಿದೆ, ಇದನ್ನು ಇಲ್ಲ ಅಂತ ಹೇಳಲಿಕ್ಕಾಗಲ್ಲ, ಹೀಗಾಗಬಹುದು ಅಂತ ಹೇಳಿ ಒಂದು ಸಮಾಧಾನವನ್ನು ಹೇಳೋದು. ಒಂದು ಉದಾಹರಣೆ ಹೇಳ್ತೇನೆ. ಮಂಗಳಾಚರಣೆ ಮಾಡಿದರೆ ಮಧ್ವಾಚಾರ್ಯರು ನೋಡಿ ಶಿಷ್ಯ ಶಿಕ್ಷಣಗಾಗಿ ಮಂಗಳಾಚರಣೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಮಂಗಳಾಚರಣೆ ಮಾಡಲಿಲ್ಲ ಅಂದರೆ ಮಧ್ವಾಚಾರ್ಯಕ್ಕೆ ಅವಶ್ಯಕತೆ ಇಲ್ಲ ಅಂತ ಹೇಳ್ಬೋದು ಅಷ್ಟೇ. ಸ್ಥಿತಸ್ಯ ಗತಿ ಕಲ್ಪನಂ ಇದೆ, ಮಂಗಳಾಚರಣೆ ಮಾಡಿಲ್ಲ, ನಮಗೆ ಸಿಕ್ಕಿರುವ ಪುಸ್ತಕದಲ್ಲಿ ಮಧ್ವಾಚಾರ್ಯರ ಮಂಗಳಾಚರಣೆ ಇಲ್ಲ, ಅದಕ್ಕೆ ಹೋ ಅಂತ ಬರೆದ್ರು. ಮಧ್ವಾಚಾರ್ಯರು ಮಂಗಳಾಚರಣೆ ಮಾಡಬೇಕೇನು? ನಿರಂತರವಾಗಿ ದೇವರು ಎದುರುಗಡೆ ಇದ್ದೇ ಇರ್ತಾನೆ, ಅವ್ರಿಗೆ ಯಾಕೆ ಮಂಗಳಾಚರಣೆ? ಸರಿ, ಮಂಗಳಾಚರಣೆ ಮಾಡಿದ್ದು ಕಂಡಿದೆ ಗ್ರಂಥದಲ್ಲಿ ನೋಡಿ. ಮಧ್ವಾಚಾರ್ಯರಿಗೆ ಮಂಗಳಾಚರಣೆ ಮಾಡುವ ಅವಶ್ಯಕತೆ ಇಲ್ಲದಿದ್ದರೂ ಶಿಷ್ಯ ಶಿಕ್ಷಣಕ್ಕಾಗಿ ಮಾಡಿದ್ದಾರೆ. ಇದು ಇರುವಂಥದ್ದು. ಎರಡೂ ತರಹದ ಕಲ್ಪನೆಗಳು. ಇದು ಸ್ಥಿತಸ್ಯ ಗತಿಶ್ಚಿಂತನೀಯ ಅಂತ. ಆ ತರಹ ಸೈನ್ಸಿನಲ್ಲಿಯೂ ಅನೇಕ ಸಂಗತಿಗಳಿದೆ. ನೋಡ್ರಪ್ಪ, ಇದೀಗಾಗಲೇ ಇದೆ, ಇದಕ್ಕೇನಾದ್ರು ಒಂದು ಕಲ್ಪನೆ ಮಾಡಬೇಕು. ಕಣ್ಣೀರು ಯಾಕೆ ಬರುತ್ತೆ? ಅದಕ್ಕೆ ಸೈಂಟಿಫಿಕ್ ರೀಸನ್ಸು 1000 ಇದೆ. ಇದು ಸ್ಥಿತಸ್ಯ ಗತಿ ಕಲ್ಪನದ್ದೇ ವಿಧಾನಗಳಿವೆಲ್ಲ. ಹಾಗೆ ನಾವು ಇದನ್ನು ಕೂಡ ನೋಡಬೇಕು. ಶಾಸ್ತ್ರದಲ್ಲಿಯೂ ಹೀಗೆ ಇದೆ. ಅದರಿಂದಾಗಿ ಸೈಂಟಿಫಿಕ್ ರೀಸನ್ಸು, ಶಾಸ್ತ್ರೀಯ ಕಾರಣಗಳು ಕೆಲವೊಂದು ಸರ್ತಿ ಸ್ಥಿತಸ್ಯ ಗತಿ ಕಲ್ಪನಂ ಅಂತ ಇದ್ದದ್ದನ್ನು ಈಗಾಗಲೇ ಇದ್ದುಬಿಟ್ಟಿದೆ, ಅದನ್ನು ಸಮರ್ಥನೆ ಮಾಡಲಿಕ್ಕೆ ಎರಡು ಬೇರೆ ಬೇರೆ ರೀತಿಯಿಂದ ನಮಗೆ ಲಕ್ಷಾಂತರ ಮೈಲು ದೂರದ ನಕ್ಷತ್ರ ಕಾಣುತ್ತೆ, ಹೀಗೆ ಕೆಳಗಡೆ ತಗ್ಗಿಸಿ ನೇರವಾಗಿ ನೋಡುವಾಗ ಅಬ್ಬಬ್ಬ ಅಂದರೆ 1.5 ಕಿಲೋಮೀಟ್ರ್ ತನಕ ಕಾಣುತ್ತೆ, ಆಮೇಲೆ ಕಾಣೋಲ್ಲ. ಯಾಕೆ ಇದು? ಇದಕ್ಕೆ ಏನೇನೋ ಕಾರಣಗಳನ್ನು ನಾವು ಕೊಡ್ತೇವೆ. ಇದ್ದದ್ದಕ್ಕೆ ಕಾರಣದ ಕಲ್ಪನೆಯೇ ವಿನಃ ಯಾಕಾಗಿದೆ ಗೊತ್ತಿಲ್ಲ ನಮಗೆ. ಅದನ್ನು ಹೇಳೋದು ಅಬಾಧಿತೋಪಿ ಹ್ಯಾಭಾಸಃ ಯಥಾ ಅವಸ್ತುತಯ ಸ್ಮೃತಃ. ಅಬಾಧಿತೋಪಿ ಕಾಣ್ತಾ ಇದೆ, ನಮ್ಮ ಅರಿವಿಗೆ ಬರ್ತಾ ಇದೆ, ಆದರೂ ಆಭಾಸಃ ಪ್ರತಿಬಿಂಬ ಮೊದಲಾದವುಗಳು ಅವಸ್ತುತಯ ಸ್ಮೃತಃ, ಅದನ್ನು ನಮಗೆ ಕೂಡಿಸ್ಲಿಕ್ಕೆ ಬರಲ್ಲ. ಯಾಕೆ ಹೀಗೆ, ಯಾಕೆ ಹೀಗಾಯಿತು? ದುರ್ಘಟತ್ವಾದ ಇಂದ್ರಿಯಕಂ, ಇದು ಇಂದ್ರಿಯ ಅನುಭವಿಸ್ಲಿಕ್ಕೆ ಸಾಧ್ಯವೇ ಇಲ್ಲ, ಆದರೆ ಅನುಭವಕ್ಕೆ ಬರ್ತಾ ಇದೆ ಅಂದರೆ ಇದು ಯಾರದೋ ಒಬ್ಬರ ಮಹತ್ತರವಾದ ಇಚ್ಛೆ ಇರಲೇಬೇಕು. ಅವನು ಯಾರು? ದೇವರು. ಕ್ಷಿತ್ಯಾದೀನಾಮಿಹಾರ್ಥಾನಾಂ ಛಾಯಾನ ಕಥಮಾಪಿ ನ ಸಂಘಾತೋ ವಿಕಾರೋ ವಾ ನ ಪೃಥಂಗ್ ನಾನ್ವಿತೋಪಿ ವಾ. ಕ್ಷಿತ್ಯಾದೀನಾಂ ಇಹ ಅರ್ಥಾನಾಂ, ಈ ಬ್ರಹ್ಮಾಂಡದಲ್ಲಿ ಕಾಣುವ ಭೂಮಿ ಮೊದಲಾದ ಎಲ್ಲ ವಸ್ತುಗಳ ರೀತಿ, ಛಾಯಾ ಅಂತಂದರೆ ರೀತಿ ಅಂತ ಆಚಾರ್ಯರು ಅರ್ಥ ಬರೀತಾರೆ. ಛಾಯಾ ರೀತಿ ಪ್ರಕಾರಶ್ಚ ಭಾವಶ್ಚೇತ್ಯಭಿಧೀಯತೆ. ಛಾಯಾ, ರೀತಿ, ಪ್ರಕಾರ, ಭಾವ ಈ ನಾಲ್ಕು ಕೂಡ ಒಂದೇ ಸಂಗತಿಯನ್ನು ಹೇಳುವಂಥದ್ದು. ತಥಾಚ ಈ ನಾಲ್ಕು ಛಾಯಾ ಅಂತಂದರೆ ರೀತಿ. ಕ್ಷಿತ್ಯಾದೀನಾಮಿಹಾರ್ಥಾನಾಂ, ಮಣ್ಣು, ನೀರು, ಗಾಳಿ, ಬೆಂಕಿ ಈ ನಾಲ್ಕು ಕೂಡ ಛಾಯಾ ರೀತಿ ಏನಿದೆ ಕೂಡೋದೇ ಇಲ್ಲ. ನ ಸಂಘಾತಃ. ಏನು ಹೇಳ್ತೀರಾ? ಮಣ್ಣು ಅಂದರೆ ಏನು? ಪರಮಾಣುಗಳ ಸಂಘಾತ ಅಂತ ಹೇಳ್ತೀರೋ? ಅಲ್ಲ. ನೀರು ಗಟ್ಟಿಯಾಗಿ, ನೀರಿನ ಕಣಗಳು ಗಟ್ಟಿಯಾಗಿ ಭೂಮಿ ತರಹ ಆಗಿದ್ದು ಅಂತ ಹೇಳ್ತೀರೋ? ನ ವಿಕಾರ. ಓ, ಹಾಗಾದರೆ ಇವೆಲ್ಲ ಪ್ರತ್ಯೇಕ ಐಡೆಂಟಿಟಿ ಅಂತ ಹೇಳ್ತೀರೋ? ನ ಪೃಥಕ್. ಓ, ಹಾಗಾದರೆ ಎಲ್ಲವೂ ಒಂದರೊಳಗಡೆ ಒಂದಿದೆಯಾ? ನಾನ್ವಿತಃ. ಏನಂತ ಹೇಳ್ತೀರ?
ಏನಂತನೂ ಹೇಳಲಿಕ್ಕಾಗೋದಿಲ್ಲ. ಧಾತವೋ ವಯವಿತ್ವಾಚ್ಚ ತನ್ಮಾತ್ರಾವಯವೈರ್ವಿನ ನ ಸ್ಯುಃ ಅಸತ್ಯವಯವಿನಿ ಆಸನ್ನಾವಯವ ಇವ. ಹೀಗೆ ಒಂದು ಪದಾರ್ಥ ಪಾರ್ಟ್ಸ್ ಮತ್ತು ಅದನ್ನು ಒಳಗೊಂಡಂತಹ ಸಮಗ್ರ ಪದಾರ್ಥ ಅವಯವ ಹಾಗೂ ಅವಯವಿ ಇದು ಒಂದಾ ಎರಡ? ಅವಯವಿ ಅವಯವಕ್ಕಿಂತ ಭಿನ್ನವಾ? ಭಿನ್ನ ಅಲ್ಲ. ಯಾಕೆಂದರೆ ನೀವು ನನ್ನನ್ನು ತೊಗೊಂಡು ಹೋಗಬೇಕು ಅಂತಂದರೆ ಕೈನ ಮಾತ್ರ ಇಲ್ಲೇ ಬಿಟ್ಟು ಹೋಗ್ಲಿಕ್ಕಾಗಲ್ಲ. ನನ್ನನ್ನು ಕರ್ಕೊಂಡು ಹೋಗಬೇಕು ಅಂದರೆ ಆಯಿತು ನಿಮ್ಮ ಕೈ ತೆಗೆದು ಪಕ್ಕದಲ್ಲಿ ಇಡಿ ಸ್ವಾಮಿ ಬನ್ನಿ, ಆಗೋಲ್ಲ, ಒಂದೇ ಅಂತ ಅನ್ಕೋಬೇಕು. ಹೌದಾ? ಹಾಗಾದರೆ ಒಂದೇನಾ? ಇಲ್ಲ, ಯಾವುದೋ ಒಬ್ಬ ವ್ಯಕ್ತಿ ಬೆರಳು ಕತ್ತರಿಸಿ ಹೋದರೂ ಬದುಕಿರ್ತಾನೆ, ಕೈ ಕತ್ತರಿಸಿ ಹೋದರೂ ಬದುಕಿರ್ತಾನೆ. ಹೆಂಗಿವೆಲ್ಲ? ಈ ಎಲ್ಲ ಹಿನ್ನೆಲೆಯಲ್ಲಿ ಅವಯವ ಅವಯವಿ ಭಾವವನ್ನು ಇದೇ ರೀತಿ ಕೂಡಿಸ್ಲಿಕ್ಕೆ ಬರಲ್ಲ. ಕಡೆಗೆ ಇದನ್ನು ವಿಚಾರ ಮಾಡಲಿಕ್ಕೆ ಹೋಗಿ ಸೋತು ದೇವರೊಬ್ಬನೇ ಶರಣು ಅಂತ ಅಂದುಕೊಳ್ಬೇಕು. ದೇವರ ಇಚ್ಛೆ ಇದೆ, ಇದಿದೆ ಅಂತನ್ನೋದು ಗೊತ್ತಾಗಬೇಕು ಅನ್ನತ್ತೆ ಭಾಗವತ. ಅದನ್ನು ಆಚಾರ್ಯರ ಮಾತುಗಳಲ್ಲಿ ಓದೋಣ. ಕ್ಷಿತ್ಯಾದೀನಾಂ ಪದಾರ್ಥಾನಾಂ ಕಥಮೋಪಿ ಪ್ರಕಾರೋ ನ ಘಟತೆ ಪರಮೇಶ್ವರ ಕಲ್ಪಿತತ್ವಾತ್ ಕಾರ್ಯಮಿತ್ಯೇವ ವಕ್ತುಂ ಯುಕ್ತಂ. ಮಣ್ಣು ಮೊದಲಾದ ಸಮಗ್ರ ಪದಾರ್ಥದ ರೀತಿ, ವಿನ್ಯಾಸ, ಡಿಸೈನ್ ಏನಿದೆ ಅದನ್ನು ಯಾರೂ ಕಾಪಿ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅದನ್ನು ರೀಕ್ರಿಯೇಟ್ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಇಂಗ್ಲೀಷರು ರಿಯಲ್ ಎಸ್ಟೇಟ್ ಅಂತಾರಲ್ವೇ? ಯಾಕೆ ರಿಯಲ್ ಎಸ್ಟೇಟ್? ಅರ್ತ್ ಕೆನಾಟ್ ಬಿ ರೀಪ್ರೊಡ್ಯೂಸ್ಡ್. ಇದನ್ನು ನೀವು ಯು ಕೆನಾಟ್ ರೀಪ್ರೊಡ್ಯೂಸ್ ಇಟ್. ಅದರಿಂದಾಗಿ ರಿಯಲ್ ಎಸ್ಟೇಟ್. ಯಾವುದಕ್ಕೂ ಕಾಪಿ ಇರಬಹುದು, ಅದರಂತೆ ಇನ್ನೊಂದನ್ನು ಮಾಡಬಹುದು. ಅದು ಅಗತ್ಯವೇ ಇಲ್ಲದೆ ಬೇರೆ ಒಂದನ್ನು ಸೃಷ್ಟಿ ಮಾಡಿ, ಪರ್ಯಾಯವನ್ನು ಸೃಷ್ಟಿ ಮಾಡಿ ಇದರ ಅಗತ್ಯವೇ ಇಲ್ಲದಂತೆ ಮಾಡಿಬಿಡಬಹುದು. ಭೂಮಿಯನ್ನು ನೀವು ರೀಪ್ರೊಡ್ಯೂಸ್ ಮಾಡಲಿಕ್ಕಾಗಲ್ಲ. ಭೂಮಿ ಮಾತ್ರ ಏನು, ಜಗತ್ತಿನ ಅನೇಕ ಪದಾರ್ಥಗಳನ್ನು ನೀವು ಇದ್ದದ್ದನ್ನು ಯೂಸ್ ಮಾಡಬೇಕೇ ವಿನಃ ಹೊಸದಾಗಿ ಮಾಡಲಿಕ್ಕಂತೂ ಆಗಲ್ಲ. ನಹಿ ಬಹ್ವಪಾಂ ಸಂಘಾತ ಮಾತ್ರ ಪೃಥಿವಿ. ನೀರುಗಳೆಲ್ಲ ನೆರೆದು 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 ಅಟ್ಟಿಕೊಂಡು ಗಟ್ಟಿಯಾಗಿ ಈ ಭೂಮಿ ಆಗಿದ್ದಲ್ಲ. ನಚ ವಿಕಾರ ಮಾತ್ರ, ನೀರಿನ ವಿಕಾರವೂ ಭೂಮಿ ಅಲ್ಲ. ನಹಿ ಕಾಲುಷ್ಯಾದಿ ವಿಕಾರ ಮಾತ್ರೇಣ ಪೃಥಿವಿ ಭವತಿ. ಕೇವಲ ವಿಕಾರ ಅನ್ನೋದು ಭೂಮಿ ಆಗೋಲ್ಲ. ನಚ ಅಧ್ಯಾಪೃಥಕ್ ಸ್ಥಿತಿ. ಹೌದಾ? ಹಾಗಾದರೆ ವಿಭಿನ್ನವಾಗಿ ಹೇಳ್ತೀರಾ? ಇಲ್ಲ. ನಚ ವಸ್ತುದ್ವಯವತು ಸಹಾವಸ್ಥಾನ ಮಾತ್ರ. ಇದನ್ನು ಬೇರೆ ರೀತಿಯಾಗಿ ಎರಡು ಬೇರೆ ಬೇರೆ ವಿಭಿನ್ನ ಐಡೆಂಟಿಟಿ ಅಂತನೂ ಹೇಳಲಿಕ್ಕೆ ಬರೋಲ್ಲ. ಎಕ್ಸ್ಕ್ಲೂಸಿವ್ ಐಡೆಂಟಿಟಿ ಅಂತನೂ ಹೇಳಲಿಕ್ಕೆ ಬರೋದಿಲ್ಲ. ಈ ತರಹ ಹೀಗೆ ಏವಂ ಅವಯವ ಅವಯವಿನೋರಪಿ. ಇದು ನಮ್ಮ ಪರಿಸ್ಥಿತಿ. ದೇವರಲ್ಲಿ ಮೊರೆ ಹೊಕ್ಕಬೇಕಾದದ್ದು ಅನಿವಾರ್ಯ. ಹಾಗಾದರೆ ಈ ಕಾರ್ಯಗಳೆಲ್ಲ ಯಾವುದರಿಂದ ಆಗ್ತಾ ಇದೆ? ಶಾಸ್ತ್ರದ, ನೀವು ಬೇರೆ ಎಲ್ಲ ಶಾಸ್ತ್ರಗಳ ಹಿನ್ನೆಲೆಯಲ್ಲಿ ಏನೊಂದು ಭೂಮಿಯ ಡಿಸೈನ್ ಇದೆ ಅಂತ ಹೇಳ್ತೇವೆ, ನೀರಿನ ಡಿಸೈನ್ ಇದು ಅಂತ ನಾವು ಹೇಳ್ತೇವೆ. ಅದು ಸತ್ಯ. ಯಾಕೆ ಅಂತಂದರೆ ಕೆಲಸ ಆಗ್ತಾ ಇದೆ, ಅದರಿಂದಾಗಿ ಅದು ಸತ್ಯ ಅಂತ ಅನ್ನಬೇಕು. ಈಗಾಗಲೇ ಕೆಲಸ ಆಗ್ತಾ ಇದೆಯಲ್ಲ, ಶಾಸ್ತ್ರದ ನಿಯಮಗಳನ್ನು ಅನುಸರಿಸಿ, ಮೂಲಭೂತವಾದ ಶಾಸ್ತ್ರಗಳ ನಿಯಮವನ್ನು ಅನುಸರಿಸಿ ಅನೇಕ ತರಹದ ಸೌಲಭ್ಯಗಳನ್ನು ಮನುಷ್ಯ ಒದಗಿಸಿಕೊಂಡಿದ್ದಾನೆ. ಅದಿಲ್ಲ ಅಂತ ಹೇಳ್ತೀರಾ? ಇಲ್ಲ ಅಂತ ಹೇಳೋಲ್ಲ. ಇದು ದೇವರ ಇಚ್ಛೆ ಅಂತ ಹೇಳ್ತಾ ಇದ್ದೇವಷ್ಟೇ. ವಿಮಾನ ಹಾರಿ ಹೋಗಲಿಕ್ಕೆ ಅಂತ ಹೇಳಿದರೆ ಅದಕ್ಕೆ ಶಾಸ್ತ್ರದ ನಿಯಮಗಳು ಹೀಗಿವೆ. ಶಾಸ್ತ್ರದ ನಿಯಮಗಳೆಲ್ಲ ಹೀಗೆ ಇರೋದರಿಂದಾಗಿ ವಸ್ತುವನ್ನು ಈ ರೀತಿ ಬಳಕೆ ಮಾಡಿದರೆ ಈ ರೀತಿ ಕ್ರಿಯೆ ಆಗತ್ತೆ. ಹೌದು, ಇದೆಲ್ಲ ಯಾವಾಗ ಅಪವಾದಗಳಾಗತ್ತೋ ನಮಗೆ ಗೊತ್ತಿಲ್ಲ.
ನಾವೆಲ್ಲ ಏನು ಅಂದ್ಕೊಂಡಿದ್ದೇವೆ ಅದು ಅಪವಾದ ಆಗಬಹುದು. ಈ ನಿಯಮಗಳೆಲ್ಲ ಅಪವಾದ ಆಗುತ್ತೆ. ಈ ಅಪವಾದಗಳೆಲ್ಲ ನಿಯಮ ಆಗಿಬಿಡುತ್ತೆ. ಗೊತ್ತೇ ಇಲ್ಲ, ಗೊತ್ತೇ ಆಗೋದಿಲ್ಲ. ನಮ್ಮ ಭಾಷೆ ಬದಲಾಗುತ್ತೆ. ಯಾಕೆ ಅಂದರೆ ಈ ನಿಯಮಗಳಿಂದ ಇದೆಲ್ಲವೂ ನಮಗೆ ಅನೇಕ ನಿಯಮ ಮತ್ತು ಅಪವಾದಗಳ ನಡುವೆ ನಮ್ಮ ಬದುಕನ್ನು ಸಿಕ್ಕಿಸಿರುತ್ತೆ. ಹೀಗಾಗ್ತಾ ಇದೆ. ಈ ನಿಯಮ ಈ ಕಾಲಕ್ಕೆ ಬರಬೇಕು, ಈ ನಿಯಮಕ್ಕೊಂದು ಅಪವಾದ ಈ ಕಾಲಕ್ಕೆ ಬರಬೇಕು ಅಂತ ಇರುತ್ತೆ. ಅದು ನಮ್ಮ ಕೈನಲ್ಲಿಲ್ಲ. ಯಾವುದೋ ಒಂದನ್ನು ಇಟ್ಟುಕೊಂಡು ಇವಾಗ ಸಬ್ಮೆರೀನ್ ಮಾಡಬೇಕಾದ್ರೆ ಎಷ್ಟು ಜನ ಹೀಯಾಳಿಸಿದ್ದು, ಉಸಿರುಗಟ್ಟಿ ಸಾಯ್ತೀರಷ್ಟೇ ಅಂತ ತಮಾಷೆ ಮಾಡಿದವರು ಎಷ್ಟು ಜನ. ಆದರೆ ಇವತ್ತು ನಡೀತಾ ಇದೆ. ನಮಗೆ ಇದೆಲ್ಲ ಏನು ಗೊತ್ತಾ ತಿಳಿಸಿಕೊಡೋದು? ನಿಯಮ, ಶಾಸ್ತ್ರದ ನಿಯಮ ಮತ್ತು ಅಪವಾದ. ನಿಯಮ ಯಾಕಿದೆ? ಅಪವಾದ ಯಾವಾಗ ಬರುತ್ತೆ? ಯಾವಾಗಲೂ ಇರುವ ಅಪವಾದವೇ? ತಾತ್ಕಾಲಿಕವಾದ ಅಪವಾದವೇ? ಈ ಕಾಲ ಆದಮೇಲೆ ಬರುವ ಅಪವಾದವೇ? ಇದ್ಯಾವುದು ನಮಗೆ ಗೊತ್ತಿಲ್ಲ. ಸ್ಯಾತ್ ಸಾದೃಶ್ಯ ಭ್ರಮಸ್ತಾವತ್ ವಿಕಲ್ಪೇ ಸತಿ ವಸ್ತುನಃ ಜಾಗ್ರತ್ ಸ್ವಪ್ನೌ ಯಥಾ ಸ್ವಪ್ನೇ ತಥಾ ವಿಧಿ ನಿಷೇಧತಾ. ಸರಿ, ಈ ಎರಡು ಭಿನ್ನವಾದ ವಸ್ತುಗಳು ಸದೃಶವಾಗಿದೆಯಾ? ಸದೃಶವಾಗಿಯೂ ಇಲ್ಲ. ಆದರೆ ನಿಯಮ ಅಪ್ಲೈ ಆಗುತ್ತೆ. ಇವಾಗ ಮೊದಲು ಗ್ರೀಕರು ಯೋಚನೆ ಮಾಡುವಾಗ ಹಗುರವಾದ ವಸ್ತು ನಿಧಾನವಾಗಿ ಭೂಮಿಯನ್ನು ಮುಟ್ಟತ್ತೆ. ಒಂದೇ ವಾಲ್ಯೂಮಿನ ಹಗುರವಾದ ಮತ್ತು ಭಾರವಾದ ವಸ್ತು ಭೂಮಿಯನ್ನು ಬೇರೆ ಬೇರೆ ಸಂದರ್ಭದಲ್ಲಿ ಮುಟ್ಟತ್ತೆ. ಹಗುರವಾದ ವಸ್ತು ನಿಧಾನವಾಗಿ ಭೂಮಿಯನ್ನು ಮುಟ್ಟತ್ತೆ, ಭಾರವಾದ ವಸ್ತು ಬೇಗ ಮುಟ್ಟತ್ತೆ ಅಂತ ಒಂದು ಕಲ್ಪನೆ ಇತ್ತು. ಇಲ್ಲ, ವಾಲ್ಯೂಮ್ ಸಮಾನ ಆದರೆ 1 kg ಹತ್ತಿ 1 kg ಕಬ್ಬಿಣ ಎರಡರದ್ದು ವಾಲ್ಯೂಮ್ ಒಂದೇ, ಆದರೆ ಅದಕ್ಕೆ ಹಿಡಿಸುವ ಜಾಗ ಮಾತ್ರ ಭಿನ್ನ ಅಂತ ಹೇಳಿ ನಂತರದವರು ಹೇಳಿದರು. ಹಾಗೆ ಸದೃಶ ಅಂತ ಹೇಳ್ತೀರ, ಇವೆರಡನ್ನು ಸದೃಶ ಅಂತ ಹೇಳ್ತೇವೆ. ಆದರೆ 1 kg ಹತ್ತಿ ಹಾಗೆ 1 kg ಕಬ್ಬಿಣ ಅದರ ವೆಲಾಸಿಟಿಯಲ್ಲಿ ವ್ಯತ್ಯಾಸ ಆಗುತ್ತೆ. ಎಸೆದಾಗ ಮೈ ಮೇಲೆ ಬಿದ್ದರೆ ಅದರ ವೆಲಾಸಿಟಿಯಲ್ಲಿ ವ್ಯತ್ಯಾಸ ಆಗುತ್ತೆ. ಆ ವೆಲಾಸಿಟಿಯಿಂದ ಆಗುವಂತಹ ಕಾರ್ಯಗಳಲ್ಲಿ ವ್ಯತ್ಯಾಸ ಆಗುತ್ತೆ. ಅದರಿಂದಾಗಿ ಸ್ಯಾತ್ ಸಾದೃಶ್ಯ ಭ್ರಮಸ್ತಾವತ್ ವಿಕಲ್ಪೇ ಸತಿ ವಸ್ತುನಃ. ವಸ್ತು ಭೇದ, ಸಾದೃಶ್ಯ ಇದೆಯಾ, ಸಾದೃಶ್ಯ ಇಲ್ವಾ. ಹಾಗೆ ಜಾಗ್ರತ್ ಸ್ವಪ್ನೌ ಯಥಾ ಸ್ವಪ್ನೇ ತಥಾ ವಿಧಿ ನಿಷೇಧತಾ. ಎಚ್ಚರ ಮತ್ತು ಕನಸು, ಅಲ್ಲಿ ಎಚ್ಚರ ಅನ್ನೋದು ಕನಸಿಗೆ ಕಾರಣ. ಯಾವುದೋ ಒಂದು ಕಾಲದ ಎಚ್ಚರ ಅಥವಾ ಈ ಕಾಲದ ಎಚ್ಚರ, ಯಾವುದೋ ಒಂದು ಜನ್ಮದ ಎಚ್ಚರ, ಈ ಜನ್ಮದ ಎಚ್ಚರ, ಎಷ್ಟೆಲ್ಲ ಎಚ್ಚರಗಳಿದೆ. ಈ ಎಲ್ಲ ಎಚ್ಚರಗಳು ಮೆಟೀರಿಯಲ್ ಕಾಸ್ ಫಾರ್ ಡ್ರೀಮ್ಸ್, ಕನಸಿಗೆ ಉಪಾದಾನ ಕಾರಣ. ಆದರೆ ಎರಡರಲ್ಲಿಯೂ ಸಾಮ್ಯ ಇಲ್ಲ. ನೋಡಿ, ಮಣ್ಣು ಮಡಿಕೆಯಾಗತ್ತೆ. ಮಣ್ಣು ಮಡಿಕೆಯಾಗುವಾಗ ಸಾಮ್ಯ ಇದೆ ಅಲ್ವಾ? ಮಣ್ಣು ಮಡಿಕೆಯಾಗುವಾಗ ಸಾಮ್ಯ ಇದೆ. ಆದರೆ ಎಚ್ಚರ ಕನಸಾಗುವಾಗ ಸಾಮ್ಯ ಇಲ್ಲ, ಕಾರ್ಯಕಾರಣ ಭಾವ ಇದೆ. ಇದು ವೈಶಿಷ್ಟ್ಯ. ಆದ್ದರಿಂದ ದೇವರ ಇಚ್ಛೆಯೊಂದನ್ನು ಅಂತಿಮ ಪ್ರಮಾಣವಾಗಿ ಕಲ್ಪಿಸಬೇಕು. ಇನ್ಯಾವುದನ್ನೂ ಕೂಡ ಕಲ್ಪನೆ ಮಾಡಲಿಕ್ಕಾಗಲ್ಲ. ತಸ್ಮಾತ್ ಸ್ವಪ್ನ ಏವ ಜಾಗ್ರತ್ ಸ್ವಪ್ನವು ಯಥಾ ವಿಶೇಷತೋ ದೃಶ್ಯೇತೆ. ಒಂದರಲ್ಲಿ ಎರಡೂ ಕಾಣುತ್ತೆ. ಸ್ವಪ್ನದಲ್ಲಿ ಜಾಗ್ರತ್ ಮತ್ತು ಸ್ವಪ್ನ ಎರಡೂ ಕೂಡ ಕಾಣುತ್ತೆ. ಹಾಗೆ ಪೃಥಿವ್ಯಾದಿ ವಿಶೇಷ, ಒಂದರಲ್ಲಿ ಎಲ್ಲವೂ ಕಾಣುತ್ತೆ, ಭಿನ್ನ ಭಿನ್ನವಾಗಿಯೂ ಇರ್ತದೆ. ಅಂದಾಗಿ ಈಶ್ವರ ಕಲ್ಪನೆಯೈವ ದೃಶ್ಯತೆ. ಕಾರ್ಯಕಾರಣ ವಸ್ತೂನಾಂ ವಿಶೇಷಃ ನ ನಿರೂಪಿತಃ ತಥಾಪಿ
ಈಶೇಚ್ಛಯೈವಾತೌ ದೃಶ್ಯತೆ ನಿಯತೋಪಿ ಚ. ಇದು ನಿಯತವಾದರೂ ಕಾರ್ಯಕಾರಣಗಳ ವಸ್ತು ವಿಶೇಷ ಅಂತನ್ನೋದು ರೂಪಿತವಾಗಲಿಲ್ಲ. ಈಶೇಚ್ಛೆಯಿಂದ ಅದು ಕಾಣತ್ತೆ, ನಿಯತವೂ ಕೂಡ ಅಂತ ಬ್ರಹ್ಮತರ್ಕದಲ್ಲಿ ಇದೆ. ಈ ಹಿನ್ನೆಲೆಯಲ್ಲಿ ದೇವರಲ್ಲಿ ಹೇಗೆ ಅನನ್ಯವಾಗಿ ಶರಣು ಹೊಂದಬೇಕು ಅನ್ನೋದನ್ನು ಇಲ್ಲಿ ನಿರೂಪಣೆ ಮಾಡಿದ್ದಾರೆ. ನಾಳೆ ಸಪ್ತಮ ಸ್ಕಂಧ ಮಂಗಳ ಆಗತ್ತೆ. ಇವತ್ತು 61 80 ಶ್ಲೋಕಗಳಿದೆ. ನಾವು 60 ಶ್ಲೋಕಗಳನ್ನು ನೋಡಿದ್ದೇವೆ, ಇನ್ನು 20 ಶ್ಲೋಕ ನೋಡಬೇಕಿದೆ. ಅಲ್ಲಿಗೆ ಸಪ್ತಮ ಸ್ಕಂದದ 16 ಅಧ್ಯಾಯ ಮುಗಿಯುತ್ತೆ. 16 ಅಧ್ಯಾಯಗಳ ಸಪ್ತಮ ಸ್ಕಂಧದ ಮಂಗಳ ನಾಳೆ ಆಗುತ್ತೆ. ನಾಳೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಅಷ್ಟಮ ಸ್ಕಂಧಕ್ಕೆ ಅಥವಾ ಇಲ್ಲ ಹಾಗೆ ಅಷ್ಟಮ ಸ್ಕಂಧಕ್ಕೆ ಹೋಗೋದ್ರ ಬಗ್ಗೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ದೇವರಲ್ಲಿ ಅರ್ಪಿಸ್ತೇನೆ. ಕೃಷ್ಣಾರ್ಪಣಮಸ್ತು.